ಇನ್ನು ಕಾಮಿಡಿ ಕಿಲಾಡಿಯ ಮನು ವಿಚಾರದಲ್ಲಿ ಬರೋದಾದ್ರೆ ಈಗ ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕಾಮಾಕ್ಯಪಾಳೆ ಇರುವಂತ ಮನೆಯಲ್ಲಿ ಸಂತ್ರಸ್ತೆ 3ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆಗಿದ್ದಂತ ಮನೆ. ನಟ ಸಂತ್ರಸ್ತೆಯ ನಾಗರಬಾವಿ ನಿವಾಸದಲ್ಲಿ ಸ್ಥಳ ಮಹಜರನ್ನ ಈಗ ಮಾಡ್ತಾ ಇದ್ದಾರೆ. ಕಾಮಾಕ್ಯದಲ್ಲಿರುವಂತಹ ಮನು ಬಾಡಿಗೆ ಮನೆಯಲ್ಲೂ ಕೂಡ ಪಂಚನಾಮೆಯನ್ನು ಮಾಡ್ತಾ ಇರೋದು ಕಾರಣ ಅಲ್ಲೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ. ಶಿವಮೊಗ್ಗದ ಶಿಕಾರಿಪುರ ಲಾಡ್ಜ್ನಲ್ಲಿಯೂ ಕೂಡ ಪಂಚನಾಮೆಗೆ ಮುಂದಾಗಿದ್ದಾರೆ. ಏನು ಸಿಗಬೇಕಲ್ಲಿ ಅದು? ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸ್ಥಳ ಮಹಜರು. ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಸೊ ನೀವು ಲಾಡ್ಜಲ್ಲಿ ಹೋಗ್ಬಿಟ್ಟು ಏನು ಮಾಡೋಕೆ ಅವ್ರು ಪ್ರತಿ ಬಾರಿನೂ ಅದನ್ನು ಕ್ಲೀನ್ ಮಾಡಿರ್ತಾರೆ. ಏನು ಸಿಗುತ್ತೆ ನಿಮಗೆ ಅಲ್ಲಿ? ಮನೆ ಆದರೆ ಹೇರ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಅವೆಲ್ಲವೂ ಚೆಕ್ ಮಾಡ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಏನು ಬರ್ತಾ ಇದೆ ಈಗ ಈ ವಿಚಾರದಲ್ಲಿ ಅಪ್ಡೇಟ್ಸ್ಗಳು? ಎಸ್ ಅರುಣ್, ಈಗಾಗಲೇ ಅತ್ಯಾಚಾರದ ಪ್ರಕರಣದಲ್ಲಿ ಮನು ಏನು ಕಾಮಿಡಿ ನಟ ಮನು ಇದ್ರು ಅವ್ರನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ರೀತಿ ಜೊತೆಗೆ ಏನು ಸಂತ್ರಸ್ತೆ ಇದ್ರು ಆ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡದಂತೆ, ಜೊತೆಗೆ ನಿನ್ನೆ ವಿಚಾರಣೆಗೆ ಬಂದಂಥ ವೇಳೆಯಲ್ಲಿ ಬಾಯ್ಬಿಟ್ಟಂತಹ ಒಂದಿಷ್ಟು ಆಧಾರದ ಮೇಲೆ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು. ಈಗ ಕಾಮಾಕ್ಯದ ಒಂದು ಏನು ಮನೆ ಇತ್ತು, ಬಾಡಿಗೆ ಮನೆ ಇತ್ತು, ಆ ಒಂದು ಬಾಡಿಗೆ ಮನೆಯಲ್ಲಿ ಅಂದರೆ 3 ವರ್ಷಗಳ ಕಾಲಕ್ಕೂ ಹೆಚ್ಚು ಅಲ್ಲಿ ಸಂತ್ರಸ್ತೆ ಅಲ್ಲಿ ವಾಸ ಆಗಿರ್ತಾಳೆ. ಹಾಗಾಗಿ ಅಲ್ಲಿ ಮನೆಯಲ್ಲಿ ಈಗ ಸ್ಥಳ ಮಹಜರನ್ನು ನಡೆಸಿದರು. ಮತ್ತು ಜೊತೆಗೆ ನಾಗರಬಾವಿಯಲ್ಲಿ ಈಗ ಸದ್ಯದಲ್ಲಿ ಈಗ ನಾಗರಬಾವಿಯ ಒಂದು ಸೆಕೆಂಡ್ ಸ್ಟೇಜ್ನಲ್ಲಿ ಈಗ ಆ ಒಂದು ಸಂತ್ರಸ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಇರ್ತಕ್ಕಂಥದ್ದು. ಆ ಒಂದು ಮನೆಯಲ್ಲೂ ಕೂಡ ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಏನು 2022ರ ಒಂದು ಸಂದರ್ಭದಲ್ಲೂ ಒಂದು ಏನು ಶಿಕಾರಿಪುರದಲ್ಲೂ ಕೂಡ ಅವರಿಗೆ ಒಂದು ಅಲ್ಲಿ ಖಾಸಗಿ ಲಾಡ್ಜ್ನಲ್ಲೂ ಕೂಡ ಅಲ್ಲೂ ಒಂದು ಅತ್ಯಾಚಾರ ಎಸಗಿದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ಅಲ್ಲೂ ಕೂಡ ಈಗ ಸ್ಥಳ ಮಹಜರಿಗೆ ಮುಂದಾಗಿರ್ತಕ್ಕಂಥದ್ದು. ಈಗ ಈ 2 ಪ್ರದೇಶದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ನಾಗರಬಾವಿ ಹಾಗೂ ಕಾಮಾಕ್ಯದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಈಗ ಭೇಟಿ ನೀಡಿ ಸ್ಥಳ ಮಹಜರನ್ನ ನಡೆಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.